ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತೀಗ? ನಾಲ್ಕರಲ್ಲಿ ಮೂರನೇದು ಎರಡಾಯ್ತಲ್ಲ. ಹಾಂ, ಇವೆಲ್ಲ ಹೇಳಿದ್ದು ಯಾರಿಗೆ? ಆಗತಿ ಈಗತಿ ಅಂತ ಹೇಳಿದ್ದು ಯಾರಿಗೆ ಅಂತ ಕೇಳಿದರೆ, ಯೋಗಿನಃ ಪ್ರತಿಸ್ಮರ್ಯೇತೆ ಸ್ಮಾರ್ತೆ ಚ ಏತೆ. ಇದು ಯೋಗಿಗಳಿಗೆ. ಯೋಗಿ ಇದೆ, ಸ್ಮಾರ್ಥ ಪದ ಬೇರೆ ಇದೆ. ಸೊ ಸ್ಮಾರ್ಥ ಯೋಗಿಗಳಿಗೆ ಅಂತ ಅರ್ಥ ಮಾಡ್ಕೋಬಾರ್ದು. ಯಾರಿಗಿದು? ಸ್ಮೃತಿಯಲ್ಲಿ ಹೇಳಿದ್ದಾರೆ ಅದು ಸ್ಮಾರ್ಥ, ಯೋಗಿಗೆ ಹೇಳಿದ್ದಾರೆ ಅದು. ಯೋಗಿಯಾದವರಿಗೆ ಸ್ಪಷ್ಟವಾಗಿ ಸ್ಮೃತಿಯನ್ನು ತಿಳಿಸಿದ್ದಾರೆ. ಇದು ಯಾವುದನ್ನು ಹೇಳಿದ್ದಾರೆ? ಯೋಗಿಗಳಿಗೆ ಎಂಬ ವಿಷಯ ಕೂಡ ಸ್ಮೃತಿಯಲ್ಲೇ ಬಂದುಬಿಟ್ಟಿದೆ. ಎಲ್ಲರಿಗೂ ಅಪ್ಪಿಕ. ಸತ್ತವರಿಗೆಲ್ಲ ಯಾವ ಗತಿ ಅಂತ ಕೇಳಬಾರ್ದು. ಅಪರೋಕ್ಷ ಜ್ಞಾನಿಗಳು ಸತ್ತಾಗ ಅದಕ್ಕೆ ಯಾವ ಗತಿ ಅಂತ ಕೇಳ್ತಾರೆ, ವೃದ್ಧಕ್ಕೆಲ್ಲ ಕೇಳಾಗಿಲ್ಲ. ಮಾರ್ಗೋ ಗಮ್ಯಂ ತೃತೀಯಾಧ್ಯಾಯ. ಮಾರ್ಗೋ ಗಮ್ಯಂಚ ಅಸ್ಮಿನ್ ಪಾದೇ ಉಚ್ಯತೆ ಅಚ್ಚಿರಾಜಿರ ತತ್ಪ್ರಥಿತೇಹೇ ಓಂ. ಈಗ ಮಾರ್ಗವನ್ನು ಹೇಳ್ತಾರೆ ಮತ್ತು ಗಮ್ಯಾತ್ಮನ ವಿಷಯವನ್ನು ಹೇಳ್ತಾರೆ ಎಂಬ ವಿಷಯಕ್ಕೊಂದು ವಿಶೇಷಾಂಶ ಇದೆ. ದೇವತೆಗಳಿಗೆ ಉತ್ಕ್ರಾಂತಿ ಅಂತಿಲ್ಲ, ಅವ್ರ ಮಾರ್ಗದಲ್ಲಿ ಹೋಗ್ತಾರೆ ಹೊರತೇನಿಲ್ಲ ಅವರಿಗೆ. ಜನರಲ್ ಯೋಗಿಗಳು ಇವೆಲ್ಲ ಕೊಡೋದು. ದೇವತೆಗಳ ಕೇಸ್ ಬೇರೆ, ಇವ್ರ ಕೇಸ್ ಅಲ್ಲ ಅದು. ಓಂ ಅರ್ಚಿರಾದಿನ ತತ್ಪ್ರಥಿತೇಹೇ ಓಂ. ಅರ್ಚಿರಾದಿ ಮಾರ್ಗಗಳು ಅಂತ ಕರೀತಾರೆ, ಆ ಮೂಲಕ ಹೋಗ್ತಾರೆ. ತೇ ಅರ್ಚಿಷಂ ಅಭಿಸಂಭವಂತಿ ಅರ್ಚಿಷೋ ಅಹರಹ ಆಪೂರ್ಯಮಾಣ ಪಕ್ಷಂ ಇತ್ಯ. ಅರ್ಚಿಷಃ ಪ್ರಾಥಮ್ಯಂ ಶ್ರೂಯತೆ. ಅಂದರೆ ಫಸ್ಟ್ ಎಲ್ಲಿ ಹೋಗ್ತಾನೆ ಅಂತ ಪ್ರಶ್ನೆ ಅರ್ಚಿ ಅಂತ ಕರೀತಾರೆ. ಅರ್ಚಿ ಅಂದರೆ ಯಾರು? ಯದಾ ವೈ ಪುರುಷ ಅಸ್ಮಾನ್ ಲೋಕಾತ್ ಪ್ರೈತಿ ಇದರಲ್ಲಿ ಸವಾಯುಮಾಗಚ್ಚತಿ ಇತಿ ವಾಯೋ ತತ್ರ ಅರ್ಚಿಷಃ ಪ್ರಾಪ್ತಿರೇವ ಪ್ರಥಮ. ಮೊದಲು ಅರ್ಚಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅರ್ಚಿ ಯಾರು ಅಂದರೆ ವಾಯು ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ಯಾವುದಿದು ಅಂತ ಪ್ರಶ್ನೆ ಬಂತು. ಮತ್ತೆ ಇನ್ನೊಮ್ಮೆ ವಾಯು ಅಂತ ಬರುತ್ತೆ ಮುಂದೆ. ಆದ್ದರಿಂದ ಈ ವಾಯು ಬೇರೆ, ಆ ವಾಯು ಬೇರೆ. ಆ ವಾಯು ಕೊನೆ ಬರೋ ವಾಯು ಯಾರು? ಅವರು ಮುಖ್ಯ ಪ್ರಾಣ. ಇಲ್ಲಿ ಬರೋ ವಾಯು ಅಲ್ಲ, ವಾಯುಪುತ್ರರಲ್ಲಿ ಒಬ್ಬ ಅಷ್ಟೇ. ದ್ವಾವೇವ ಮಾರ್ಗೌ ಪ್ರಥಿತೌ ಅರ್ಚಿರಾದಿರ್ವಿಪಶ್ಚಿತಾಂ. ಜ್ಞಾನಿಗಳಿಗೆ ಎರಡು ಮಾರ್ಗಗಳು. ಒಂದು ಅರ್ಚಿರಾದಿ ಮಾರ್ಗ ಅಂತ ಒಂದು, ಇನ್ನೊಂದು ಹೇಳ್ತಾರೆ ಧೂಮಾದಿ ಮಾರ್ಗ ಅಂತ ಮತ್ತೊಂದು. ಧೂಮಾದಿ ಮಾರ್ಗ ಅನ್ನೋದು ಕರ್ಮ ಮಾರ್ಗ ಯೋಗಿಗಳಿಗೆ, ಇದೆಲ್ಲ ಕೂಡ ಜ್ಞಾನಿಯೋಗಿಗಳಿಗೆ. ಚೈವಂ ಸರ್ವವೇದ ವಿನಿರ್ಣಯಾತ್. ಇದಿಷ್ಟು ಕೂಡ ಸರ್ವವೇದಗಳ ನಿರ್ಣಯವಾಗಿರ್ತಕ್ಕಂಥ ಸಂಗತಿ. ಅಗ್ನಿರ್ಜ್ಯೋತಿರಿತಿ ದ್ವೈಧ. ಇದು ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ, ಭಗವದ್ಗೀತೆ ಅದು. ಇತಿ ಸಂಪ್ರತಿಷ್ಠತಿ ಅತಿಶಃ ಸಂಪ್ರತಿಷ್ಠಿತಿ. ಎರಡು ವಿಧಾನವಾಗಿ ಎರಡು ಜಾಗ ಇದೆ. ಅಗ್ನಿಂ ಇಲ್ಲಿ ಅರ್ಚಿ ಅಂತ ಹೇಳಿ, ಅಲ್ಲಿ ಅರ್ಚಿ ಅಂತ ಹೇಳಿ ಅಲ್ಲಿ ಅಗ್ನಿ ಅಂತ ಹೇಳಿದ್ದಾರೆ. ಅಗ್ನಿಂ ಗತ್ವಾ ಜ್ಯೋತಿರೇತಿ ಪ್ರಥಮಂ ಬ್ರಹ್ಮ ಸಂವ್ರಜನ್. ಯಾವಾಗ ಮೊದಲು ಪರಮಾತ್ಮ ಹತ್ರ ಹೊರಟವನು ಏನು ರೀಚ್ ಆಗ್ತಾನೆ ಫಸ್ಟು ಅಗ್ನಿ ಹತ್ರ ಹೋಗಿ ಜ್ಯೋತಿ ಹತ್ರ ಹೋಗ್ತಾನೆ ಅಂತ ಹೇಳ್ತಾರೆ. ಏಕಸ್ಮಿಂಸ್ತು ಪುರೇ ಸಮಸ್ತೋ ನಿರೂಪೋ ಅಗ್ನೇಹೇ ಸುತೋ ಮಹಾನ್. ಅಲ್ಲಿ ಜ್ಯೋತಿ ಅಂದರೂ ಅಗ್ನಿ, ಅಗ್ನಿ ಅಂದರೂ ಅಗ್ನಿ, ಎರಡು ರೂಪದಲ್ಲಿ ಅಗ್ನಿ ಇದ್ದಾರೆ. ಈ ಅಗ್ನಿ ಆರ್ಥನೆ ಹೊರತು ಎರಡು ಇದಲ್ಲ. ಒಂದು ಅಗ್ನಿ, ಇನ್ನೊಂದು ಬೇರೆ ಏನಲ್ಲ. ಎರಡೂ ಅಗ್ನಿಗಳ ಹೆಸರುಗಳು ಇಷ್ಟು ಕೂಡ. ವಾಯು ಶಬ್ದ ವಿಶೇಷಾಭ್ಯಾಮ್. ಯಾತಕ್ಕೆ ಅಂದರೆ ವಾಯು ಶಬ್ದದ ವಿಶೇಷಣ ಇರೋದು ಇಲ್ಲದೆ ಇರೋದು. ವಿಥೌಟ್ ವಿಶೇಷ ಹೇಳಿದರೆ ಒಂದರ್ಥ ವಾಯುವಿಗೆ, ವಿತ್ ವಿಶೇಷ ಹೇಳಿದರೆ ಅರ್ಥ ಬೇರೆ. ಬರೀ ಆಫೀಸರ್ ಬೇರೆ. ಚೀಫ್ ಅಂತಷ್ಟು ಏನಾಯ್ತು ಈಗ? ಎಲ್ಲರ ಮೇಲೆ ಹೋಗ್ಬಿಡ್ತಾರೆ ಚೀಫ್ ಅಂತಷ್ಟು. ಬರೀ ಆಫೀಸರ್ ಇರೋರು ಯಾರು ಬೇಕಾದ್ರೂ ಆಗ್ಬೋದು. ಸಾವಿರಾರು ಜನ ಇದ್ದರೆ 1000 ಜನ ಆಫೀಸರ್ಸೇ, ಚೀಫ್ ಮಾತ್ರ ಒಬ್ಬನೇ ಆಗ್ಲಿಕ್ಕೆ ಸಾಧ್ಯ. ಮುಖ್ಯ ಪ್ರಾಣ ಎಷ್ಟು ಜನ ಅಂತ ಕೇಳಿ ಹೇಳಬೇಕಾಗ? ಒಬ್ಬರೇ ಮುಖ್ಯ ಪ್ರಾಣ, ಒಬ್ಬರೇ ಹೊರತು ಅನೇಕ ಜನ ಇಲ್ಲ. ಬರೀ ಪ್ರಾಣ ಅಂದರೆ ಸಾಮಾನ್ಯವಾಗಿ ಏನಾಗಿರ್ತಾರೆ? ಮುಖ್ಯ ಅಂತಾನೆ ಹೇಳಿ. ಎಲ್ಲಲ್ಲಿ ಏನೇನು ಹೇಳ್ತಾರೆ ಸಾಮಾನ್ಯವಾಗಿ ಜೀವರು ಮುಖ್ಯತ್ವನೇ ಬರೋದು. ಕೆಲವು ಇಷ್ಟ ಡೌಟ್ ಬಂದಾಗ ಮಾತ್ರ ವಿಶೇಷಣ ನೋಡೋದು. ಹೌದು, ಅಪರೋಕ್ಷ ಜ್ಞಾನಿಗಳಿಗೆ ಒಂದು ಸ್ಟೇಜು, ದೇವತೆಗಳಿಗೆ ಮುಖ್ಯವಾಗಿ ಮುಂದಿನ ಸ್ಟೇಜ್. ಎರಡು ಮಿಕ್ಸ್ ಆಗಿದೆ ಅಂದರೆ. ಹೌದು, ಈಗ ಇಲ್ಲೇ ಹೇಳ್ತಾರಲ್ಲ, ಈಗ ಅದೇ ಹೇಳೋಕ್ಕೆ ಹೊರಟಿರೋದು, ಈಗ ಡಿಸೈಡ್ ಮಾಡೋದಕ್ಕೆ ಹೊರಟಿರೋದು. ಅರ್ಚಿಷೋ ವಾಯುಂ ಗಚ್ಚತಿ ನೋಡಿ. ಅರ್ಚಿಷಾ ವಾಯುಂ ಗಚ್ಚತಿ ಅಂತ ಹೇಳಿದ ಮೇಲೆ ಅರ್ಚಿ ವಾಯು ಅಂತ ಆಗಲಿಲ್ಲ. ಅರ್ಥ ಆಯ್ತಾ ಈಗ? ಸ ವಾಯುಮಾಗಚ್ಚತಿ ಇತಿ ಸಾಮಾನ್ಯ ವಚನ.
ಸಾಮಾನ್ಯ ವಚನ ವಾಯು ಅನ್ನೋದು ವಿಶೇಷವಾಗಿ ಅಚ್ಚಿ ಅಂತ ಕರೆದಿದ್ದಾರೆ. ಸಯಿತೋ ಗತೋ ದ್ವಿತೀಯಾಂ ಗತಿಂ ವಾಯುಮಾಗಚ್ಚತಿ ವಾಯುರಹರಹನ್ನ ಅಪೂರ್ಯಮಾಣ ಪಕ್ಷಂ ಇತಿ ವಿಶೇಷ ವಚನಾಚ್ಯ. ಅದು ಬರೀ ಅಗ್ನಿ ಅಂತ ಹೇಳಿದ್ರೆ ಹೊರತು ಏನಂತ ಹೇಳಲಿಲ್ಲ, ಯಾರು ಅಂತ ಹೇಳಲಿಲ್ಲ. ಇನ್ನೊಂದು ಕಡೆ ವಾಯು ಅಂತ ಹೇಳಿದ್ದಾರೆ. ಎರಡು ಕೂಡಿಸ್ಬೇಕೀಗ. ಅದು ಕೂಡಿಸಿ ಹೇಳ್ತಾರೆ. ತಟಿತೋ ಅಧಿ ವರುಣ ಸಂಬಂಧಾತ್ವಂ ಮಾಸೆ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾತ್ ವರುಣಲೋಕಂ ವರುಣಲೋಕಾತ್ ಪ್ರಜಾಪತಿಲೋಕಂ ಇತಿ ಕೌಂಡಿನ್ಯಶ್ರುತಿ. ಸಂವತ್ಸರಾತ್ ತಟಿತಮಾಗಚ್ಚತಿ ತಟಿತಃ ಪ್ರಜಾಪತಿಲೋಕಂ ಇತಿ ಚ ಗೌಪಮನಶ್ರುತಿ. ತತ್ರ ತಟಿತೋ ವರುಣಂ ಗಚ್ಚತಿ ತಟಿತ ಶೂಯತೆ ವರುಣಲೋಕ ವರ್ಣಲೋಕಃ ತತ್ ತದಿದಮುಪರಿ ಮುಕ್ತಾಮಯೋ ರಾಜತೆ ತತ್ರಾಸೋ ವರುಣೋ ರಾಜ ಸತ್ಯಾನೃತೆ ವಿವಿಂಚತಿ ಇತಿ ಉಪರಿ ಸಂಬಂಧ ಶ್ರುತೇ. ಅಲ್ಲಿಗೆ ತಟಿದಧಿಕರಣ ಅಂತ ಕರೆದು ಅವೆಲ್ಲ ಡೌಟ್ ಬಂದರೆ ಕ್ಲಿಯರ್ ಮಾಡ್ತಾ ಮುಂದೆ ಹೇಳ್ತಾ ಬರ್ತಾರೆ. ಮುಂದೆಲ್ಲಿ ಹೋಗ್ತಾರೆ? ಈಗ ಮಾಸೇಭ್ಯ ಸಂವತ್ಸರಂ, ಮಾಸಗಳಿಂದ ಸಂವತ್ಸರಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಮಾಸಗಳಿಂದ ಸಂವತ್ಸರ ಅಂದರೆ ಮಾಸಾಭಿಮಾನಿ ದೇವತೆಗಳ ಮೂಲಕ ಸಂವತ್ಸರಾಭಿಮಾನಕ್ಕೆ ಹೋಗ್ತಾನೆ. ಇಲ್ಲಿ ವಯ ಮಂಡ್ಯ ವಯ ಹೇಳ್ಬೇಕಾದ್ರೆ ಮಂಡ್ಯ ಪೂರ್ತಿ ಸುತ್ಕೊಂಡು ಹೋಗ್ತಾನೆ ಮಂಡ್ಯನ. ಅಲ್ಲಿ ದೊಡ್ಡ ಎಲ್ಲ ಮಂಡ್ಯ ಅಂತ ಹಾಕಿದ್ರಿಂದ ಮನೆ 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 ಮುಂದೆ ನಿಲ್ಲಿಸ್ತಾನ ಇಲ್ಲ. ಎನ್ ರೂಟ್ ಹೋಗ್ತಾರೆ. ಎನ್ ರೂಟ್ ಅಂತ ಅರ್ಥನೇ ಹೊರತು ಏನಲ್ಲ ಅದಕ್ಕೆ. ಅಭಿಮಾನಿ ದೇವತೆ ಒಂದರ್ಥ. ಅಲ್ಲಿ ಮುಗ್ತಾನೆ. ಎಲ್ಲ ಕಡೆ ಹೋಗ್ಬೇಕು ಅಂತೇನಿಲ್ಲ, ಹೋಗಿಬಿಟ್ರೆ ಸಾಕು. ಕೆಲವು ಬೈಪಾಸ್ ಇರ್ತದಲ್ಲ, ಬೈಪಾಸು ಮಾಡಿಬಿಡ್ಬೋದು, ಊರೊಳಗೆ ಹೋಗದೆ ಹೋಗ್ಬೋದು, ಅದು ಬರುತ್ತೆ. ಇವರೆಲ್ಲ ಎಷ್ಟೋ ಜನ ಬೈಪಾಸ್ ಮಾಡ್ತಾರೆ. ಕೆಲವು ಲೋಕಲ್ ಮೇಲಿನವರೆಲ್ಲ ಕೆಳಗಿರೋ ಪ್ರಶ್ನೆ ಬರೋದಿಲ್ಲ ಅದಕ್ಕೆ. ಸತ್ಯಾನೃತೆ ವಿವಿಚ್ಯತಿ. ಆಮೇಲೆ ವರುಣಲೋಕಂ, ವರುಣಲೋಕಕ್ಕೆ ಹೋಗ್ತಾರೆ. ವರುಣಲೋಕ ಪ್ರಜಾಪತಿ ಲೋಕಂ, ವರುಣಲೋಕದಲ್ಲಿ ಹೋಗ್ತಾರೆ. ಪ್ರಜಾಪತಿ ಲೋಕ, ಪ್ರಜಾಪತಿ ಲೋಕ ಇದು ಕೌಂಡಿನ್ಯ ಶ್ರುತಿ ಹಾಗೆ ಹೇಳಿತ್ತು. ಗೋಪವನ ಶ್ರುತಿ ಹೇಳುತ್ತೆ ಸಂವತ್ಸರ ಅತ್ ತಟಿತಮಾಗಚ್ಚತಿ. ಒಂದು ಸಂವತ್ಸರ ಆದಮೇಲೆ ಸಂವತ್ಸರ ಲೋಕದಿಂದ ತಟಿಲ್ ಲೋಕಕ್ಕೆ ಬರ್ತಾರೆ. ತಟಿತ್ತಂದ್ರೇನು? ಮಿಂಚಿನ ಲೋಕಕ್ಕೆ ಹೋಗ್ತಾನೆ. ಆಗಚ್ಚತಿ ತಟಿತಃ ಪ್ರಜಾಪತಿ ಲೋಕಂ. ಮಿಂಚಿನ ಇಲ್ಲಿ ಹೇಳಿದರು. ತಟಿದ ಇದು ಕಾಮನ್ ಆಯಿತು. ಯಾವುದು ಕಾಮನ್ ಆಯಿತು? ರೂಟ್ ಬೇರೆ ಹೇಳಿದರು, ಅದಕ್ಕೆ ರೂಟ್ ಬೇರೆ ಇದೆ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ. ಏನ ಏನ ಮಿಂಚಿನ ಲೋಕ ಮಿಂಚು ಅಂತ ಕರೆಯೋದಿಲ್ಲ ನಾವು. ಅಂತ ಲೋಕಗಳು ಬೇಕಾಗಿ ಭೂ ಸ್ವಾಗಲ ಜೊತೆಗೆ ಉಪಲೋಕಗಳು ಕೆಲವೆಲ್ಲ ಪ್ರಧಾನ 7 ಅದ್ರ ಬೇಕಾಷ್ಟು ಮೇಲಿರುತ್ತೆ. ಹಾರ್ಟ್ ಬೈಪಾಸು ಮಾಡೋದು ಹಾರ್ಟ್ ಅವ್ರಿಷ್ಟ, ಅವ್ರವ್ರಿಷ್ಟ. ಕೆಲಸ 2 ಕಡೆ ಕೆಲಸ ಇರುತ್ತೆ, ಬಿಟ್ಟು ಇಳಿದು ಹೋಗ್ಬೋದು. ಕೆಲಸ ಇಲ್ಲ ಒಳಗೆ ಹೋಗ್ಬೋದು. ಹಿಂದೆಲ್ಲ ಸಿಟಿ ಒಳಗೆ ಹೋಗ್ಬೇಕಾಗ್ತಿತ್ತು. ಈಗೆಲ್ಲ ಹೈವೇಲಿ ಏನು ಮಾಡಿಬಿಡ್ತಾರೆ ಸಾಮಾನ್ಯವಾಗಿ, ಎಲ್ಲ ಬೈಪಾಸ್. ನಾವು ಹೋಗೋ ಊರಿಗೆ ಅಷ್ಟೇ ನಿಲ್ಸೋದು. ಕೆಲವು ನಾನ್ ಸ್ಟಾಪ್ ಬಸ್ಸಸ್ಗಂತೂ ಇದು ಮಾಡೋ ಚಾನ್ಸೇ ಇಲ್ಲ. ಅವ್ರು ಸೀಟೇ ಟಿಕೆಟೇ ಕೊಡೋದಿಲ್ಲ ಅವರು. ನಾನು ಬೇಕಾದ್ರೆ ಒಳಗೆ ಅಲ್ಲಿ ಹಿಡಿದ್ರೆ ಮುಂದೆ ಹೋಗ್ತೀಯ ಹೊರಗಡೆ ಅಂತ ಕೇಳ್ತಾರೆ. ಅರ್ಜೆಂಟ್ ಇದ್ದೊಂದು ಮಾಡ್ತಾನೆ ಬೇಕಾದ್ರೆ ಮುಂದೆಷ್ಟಿಗೆ ಅಲ್ಲಿ ಅಷ್ಟು ಬೇಕಾದ್ರೆ ಅದು ಮಾಡಬೇಕು ಅಂತಿದೆ ನಿಯಮ. ಎಷ್ಟೋ ಸರ್ತಿ ಲಾಂಗ್ ಜರ್ನಿ ಇದರೊಳಗೆ 8-10 ಜನ ಕೂತಿರ್ತಾರೆ ಅಷ್ಟೇ. ಹೈದರಾಬಾದು ಉಡುಪಿ ಆ ಕಡೆ ಎಲ್ಲ ಹೋದ ಕಾಲಕ್ಕೆ 8-10 ಜನ ಇರ್ತಾರೆ. ಯಾರೋ ಒಬ್ರಿಗೆ ಇಬ್ಬರು ಕೂತಿದ್ದಿರುತ್ತೆ ಅಷ್ಟೇ. ಹೋಗ್ಬೇಕು, ಬಸ್ ಹೋಗುತ್ತೆ. ಮಧ್ಯೆ ಪಿಕಪ್ ಮಾಡಾಗಿಲ್ಲ ಅವ್ರು, ಮೂದೋಯ್ತಾರೆ. ಅಲ್ಲಿ ಊರಿಗೆ ಹೋಗಿ ಹಚ್ಕೊಂಡು ಹೋಗ್ಬೇಕು, ಖಾಲಿ ಇದೆ ಅಂತೇಳಿ ಅಷ್ಟೇ. ಅವನ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಅಭಿನಂದನೆ ಮಾಡೋದು, ಅಭಿವಂದನೆ ಮಾಡೋದು ಅವೆಲ್ಲ ನೋಡ್ಕೊಂಡು ಹೋಗ್ತಾರೆ. ಅವಷ್ಟು ಇಬ್ಬರು ಕ್ಯಾಲಿಬರ್ ನೋಡ್ಬೇಕು, ಯಾರು ಇವರು ಅಂತೇಳಿ. ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲ. ಅವರವ್ರ ಇದು ಯೋಗ್ಯತೆ ತಕ್ಕಂತೆ ಮಾಡಬೇಕು. ತತ್ರ ತಟಿತೋ ವರುಣಂ ಗಚ್ಚತಿ. ತಟಿಲ್ ಲೋಕದಿಂದ ವರುಣನೇ ಅಂತ ಹೇಳಿಬಿಟ್ರು. ಇಲ್ಲಿ ಪ್ರಶ್ನೆ ಮಧ್ಯೆ ತಟಿತರಿಂದ 2-3 ಪ್ರಾಬ್ಲಮ್ ಇದೆ ಅದರಲ್ಲಿ. ಮೊದಲನೇದೇನು ಮಾಡಿದರು? ವರುಣಲೋಕಾತ್ ಪ್ರಜಾಪತಿ ಲೋಕ ಅಂದರು. ಆಮೇಲೆ ತಟಿಲ್ ಲೋಕಾತ್ ಪ್ರಜಾಪತಿ ಲೋಕ ಅಂದರು. ಈಗ ತಟಿತಃ ವರುಣಂ, ತಟಿಲೋಕದ ವರುಣಕ್ಕೆ ಅಂತ ಹೇಳಿಬಿಟ್ರು. 3 ಆಗಿ ಹೋಯ್ತು. ಈಗ ಅಲ್ಲಿ 2 ದಾರಿ ವ್ಯತ್ಯಾಸ ಆಯಿತು, 3ನೇದು ಗುರಿನೇ ವ್ಯತ್ಯಾಸ ಆಯಿತು. ಈ ಥರ ಬಂತು. ಇದಕ್ಕೆಲ್ಲ ಸಮನ್ವಯ ಮಾಡೋದಕ್ಕೆ ಏನಂತ ಕರೀತಾರೆ? ಅದೇ ಬ್ರಹ್ಮಸೂತ್ರ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಇದನ್ನು ಮಾಡದೆ ಹೋದ್ರೆ ಏನಾಗ್ತಿತ್ತು ಗೊತ್ತಾ? ಶ್ರುತಿಗಳಲ್ಲಿ ಒಮ್ಮತ ಇಲ್ಲ, ಗೊತ್ತಾಯ್ತಾ? ಏನೇನು ಹೇಳ್ತಾರೆ. ಆದ್ದರಿಂದ ಏನರ್ಥ ಅದಕ್ಕೆ? ಇದು ವ್ಯವಸ್ಥಿತವಾದ ವಿಚಾರವಲ್ಲ. ಆದ್ದರಿಂದ ಬಹುಶಾಖ ಹೆರಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಇವ್ರು ಒಪ್ಪಬೇಕಾಗಿಲ್ಲ. ಅವರೆಲ್ಲ ಅದೇ ಮಾಡಿಕೊಂಡಿದ್ದ ಕೆಲಸ.
ವೇದಗಳನ್ನ ಅಪ್ರಮಾಣ ಅಂತ ಹೇಳಿಬಿಟ್ಟು ಈ ಕಾರಣ ಎಲ್ಲ ಕೊಡ್ತಾ ಬಂದಿದ್ದರು. ವೇದವ್ಯಾಸ ಏನು ಮಾಡಿದ್ರು, ಎಲ್ಲ ಸೌಮ್ಯ ಮಾಡಿ ತೋರಿಸಿದ್ರು. ಅವಾಗ ಏನಾಯಿತು, ವೇದಗಳ ಪ್ರಾಮಾಣ್ಯ ಸ್ಥಿತವಾಯಿತು. ಗೊತ್ತಾಯ್ತಾ? ಯಾಕೆ ಹಾಗೆ ಹೇಳ್ತಾರೆ, ಯಾಕೆ ಅರ್ಥ ಮಾಡಬೇಕು, ಅದೆಲ್ಲ ತಿಳಿಸ್ತಾರೆ. ಇದನ್ನು ಜನ ತುಂಬ ಏನು ಮಾಡಿಬಿಡ್ತಾರೆ ನಮ್ಮಲ್ಲಿ ಮೆಕ್ಯಾನಿಕಲಿ ಅಂದರೆ, ಹೇಳಿದಷ್ಟು ಕಷ್ಟ ಇಳಿಸ್ಬಿಡ್ತಾರೆ, ಮುಂದೆ ಹೋಗೋದೇ ಇಲ್ಲ. ಹಾಗಲ್ಲ, ಇದು ಪ್ರಸಂಗ ಬಂದ ಎಲ್ಲದನ್ನ ನಿರ್ಣಯ ಮಾಡಿ ಎಷ್ಟು ದಿವಸಬೇಕಾಗತ್ತೆ ನಿಮಗೆ? ವೇದ ಇರೋದೆಷ್ಟು? ಅನಂತ. ಸೂತ್ರ ಇರೋದೆಷ್ಟು? 564. 560 ಸೂತ್ರಗಳು ಎಷ್ಟು ತೀರ್ಮಾನ ಮಾಡಿದ್ದಾರೆ ಅವರು? 564 ಸೂತ್ರಗಳಿಂದ ಅನಂತ ವೇದ ಆಗಬೇಕೀಗ. ಸೊ ಒಂದು ವಿಷಯ ಅಪ್ಲೈ ಮಾಡಿ ಎಷ್ಟು ವೇದಕ್ಕೆ ಅಪ್ಲೈ ಆಗತ್ತೆ ಅದೀಗ? ಎಲ್ಲದಕ್ಕೂ ಅಪ್ಲೈ. ಆ ಸಿಮಿಲರ್ ಕೇಸೆಲ್ಲ ಬಂದುಬಿಡ್ಬೇಕು. ನಮ್ಮಲ್ಲಿ ಹಾಗಲ್ಲ, ಉಳಿದಕ್ಕೆಲ್ಲ ದೊಡ್ಡ ಗಲಾಟೆ ಎಬ್ಬಿಸ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಈ ಬೇಸಿಸ್ ಮೇಲೆ ಏನು ಮಾಡಬೇಕಾದ್ರೆ ಸಮನ್ವಯ ಮಾಡಬೇಕು. ಸಮನ್ವಯ ಮಾಡಿದ್ರೆ ಸರಿ ಹೋಗುತ್ತೆ. ಸಮನ್ವಯ ಮಾಡ್ಲಿಕ್ಕಾಗದಿದ್ದು ತಪ್ಪು ಅನ್ಬೇಕು ಅಷ್ಟೇ. ಅದನ್ನು ಸಮನ್ವಯ ಮಾಡ್ತಾ ಕೊಡಬಾರ್ದು. ಅದು ವೇದಗಳು ತಪ್ಪು ಅಂತ ಯಾಕೆ ಅನ್ಬಾರ್ದು? ನಿರ್ದೋಷ ಅಪೌರುಷ ಆದರೆ ದೋಷ ಹೇಳಕ್ಕೆ ಬರೋದೇ ಇಲ್ಲ. ಸಮನ್ವಯ ಮಾಡಲೇಬೇಕು. ನಾವು ನಮ್ಮಲ್ಲಿ ತಪ್ಪು ಕಲ್ಪನೆ, ಯಾರ್ಯಾರು ಮಾತ್ರ ಸಮನ್ವಯ ಮಾಡಿಬಿಡ್ತಾರೆ, ಮಾಡಬಾರ್ದು. ಮಾಡಿದ ಏನಾಗುತ್ತದೋ ಇವರೆಲ್ಲ ಸರ್ವಜ್ಞರು ಅಂತ ಆಗ್ಬಿಡುತ್ತೆ ಆಮೇಲೆ. ಅದಲ್ಲ, ಆಚಾರ್ಯ ಮತ್ತು ದೊಡ್ಡವ್ರು ಮಾತ್ರ ಸಮನ್ವಯ ಮಾಡೋಕ್ಕೆ ಹೊರತು ಇವು ಉಳಿದ ಕಡಿಮೆಯವ್ರು ಮಾತ್ರ ಸಮನ್ವಯ ಮಾಡೋ ಅರ್ಥನೇ ಇಲ್ಲ. ತಪ್ಪು ತಪ್ಪೇ ಅಂತ ಹೇಳಬೇಕು ಹೊರತು ಬೇರೆ ದಾರಿ ಇಲ್ಲ. ಅಕಸ್ಮಾತ್ ಸರಿಯಾಗಿದ್ದರೆ ಒಪ್ಪಬಹುದೇ ಹೊರತು ಏನಲ್ಲ, ಬೈಂಡಿಂಗ್ ಅಲ್ಲ. ದೊಡ್ಡವ್ರ ಮಾತನ್ನು ಬೈಂಡಿಂಗ್ ಒಪ್ಪಲೇಬೇಕದು. ಅದನ್ನು ತೋರಿಸ್ಕೊಟ್ಟಿದ್ದು ಬ್ರಹ್ಮವಿದ್ಯೆ. ಅದಕ್ಕೆ ಪರವಿದ್ಯಾ ಅಂತ ಕದ, ಪೂರ್ಣ ವಿದ್ಯೆ. ಇದರಲ್ಲಿ ಡೌಟ್ ಬರಲೇಬಾರ್ದು. ಗೊತ್ತಾಯ್ತಾ? ಯಾವುದಕ್ಕೂ ಡೌಟ್ ಇರಬಾರ್ದು. ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಜೀವನ ವ್ಯಾಪ್ತ ಅಂತ ಕರೀತಾರೆ, ಜೀವನ ಅಣು ಅಂತ ಕರೀತಾರೆ. ಯಾವ ನಿರ್ಣಯ ಇದು? ಪ್ರಶ್ನೆ ಒಳ್ಳೆಯದು, ಆಕ್ಷೇಪ ಕೆಟ್ಟದ್ದು. ಆಕ್ಷೇಪ ಮಾಡೋನಿಗೆ ಏನಿರ್ಬೇಕು ಯಾವಾಗಲೂ? ಇವ್ರ ಉತ್ತರ ಏನು ಮಾಡಿದ್ರು ಸರಿ ಹೋಗಲ್ಲ ಅಂತ ಗೊತ್ತೆ ಆಕ್ಷೇಪ ಮಾಡಬೇಕು. ಅದು ಬಿಟ್ಟುಬಿಟ್ಟು ತನ್ನ ಡೌಟಲ್ಲಿ ಆಕ್ಷೇಪ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಜ್ಞಾನ ಬರೋದೇ ಇಲ್ಲ ಅವರಿಗೆ. ಯಾವಾಗ ಆಕ್ಷೇಪ ಮಾಡೋರಿಗೆ ಉತ್ತರ ಕೊಡೋಕ್ಕೆ ಹೋಗಬೇಕಾಗಿಲ್ಲ. ನೀನು ಒಪ್ಪಲ್ಲ, ಹೋಗು, ನನಗಂಟೆ ನೀವು ಒಪ್ಪಿದಷ್ಟು ಬಿಟ್ಟರೆಷ್ಟು ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಯಾರು ಜಿಜ್ಞಾಸೆಯಿಂದ ಕೇಳ್ತಾರೆ ಅವ್ರಿಗೇನು ಮಾಡಬೇಕು? ಅವ್ರ ಸ್ಟೇಜ್ ನೋಡ್ಕೊಂಡು ಉತ್ತರ ಕೊಡಬೇಕು. ಅವ್ರಿಗೆ ತಕ್ಷಣ ಅರ್ಥ ಆಗದೆ ಹೋದರೆ ಬೇರೆ ಸ್ಟೇಜಿಂದ ಬಂದು ಅಲ್ಲಿ ತಂದು ಉತ್ತರ ಕೊಡಬೇಕು. ಅದು ಪುಣ್ಯಕಾಲ. ಇದು ಹಾಗಲ್ಲ. ಅಯೋಗ್ಯನಿಗೆ ಯಾಕೆ ಹೇಳಕ್ಕೆ ಹೋಗಿ ಬಂದು ಅದನ್ನೇ ಹೇಳಿ ತತ್ವಮೇಶು ನಿಗೂಹಿತಂ. ಅವ್ರನ್ನೂ ತತ್ವ ಹೇಳಬಾರ್ದು. ನಂಬಿಕೆ ಎಲ್ಲರೂ ಬಿಟ್ಬಿಡು, ನಮ್ಮ ಯಾಕೆ ಓಡಾಡ್ತು ಹೋಗು ಅಂತ ಹೇಳ್ಬಿಡ್ಬೇಕು ಅಷ್ಟು. ಅವನಿಷ್ಟ. ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ರೆ ಅವ್ರು ಬರೋಕ್ಕೆ ಇಷ್ಟ ಇಲ್ಲ ಅವನಿಗೆ. ನಾವು ಬಲವಂತ ಹಿಡ್ಕೊಂಡು ಹೋಗ್ಬೇಕಾ? ಇಲ್ಲ, ಬರೋದಿಲ್ಲ, ಬಿಡು ಅಷ್ಟು. ಅದನ್ನು ಯಾರಿಗೆ ಗೈಡ್ ಮಾಡ್ಬೇಕು ನಾವೀಗ? ನಮ್ಮ ಇದರಲ್ಲಿ ವ್ಯಾಪ್ತಿಯಲ್ಲಿ ಸೇರಿದ್ರೆ ಅವ್ರು ಬಸ್ಸು ಎಲ್ಲ ಬನ್ನಿ ಅಂತ ಎಲ್ಲರೂ ಬರೋಂಗಿಲ್ಲ. ಯಾರು ಹಿಡಿದೋಗಿರ್ತಾರೆ ಅವ್ರು ಬರ್ಬೇಕಷ್ಟೇ. ಬಸ್ಸಲ್ಲಿ ಎಲ್ಲ ಒಂದು ಕೂತು ಇವ್ರಿಗೆಲ್ಲ ಜಾಗ ಇಲ್ದಾಗ ಅವರು ಓಡಾಡೋಕ್ಕಾಗತ್ತಾ? ಎಲ್ಲರ ಶಬ್ದಕ್ಕೆ ಏನರ್ಥ ಅಲ್ಲಿ? ಅದಕ್ಕೆ ಎಲ್ಲರಿಗೆ ಹೇಳಬೇಕು ಶಬ್ದಕ್ಕೂ ಅದೇ ಅರ್ಥ. ಎಲ್ಲರಿಗೆ ಹೇಳಬೇಕು ಅಂದರೆ ಯಾರಿಗೆ ನಾವು ಟೀಚರ್ ಆಗಿದ್ದೆ ಅವ್ರಿಗೆ ಹೇಳಬೇಕು. ಪಕ್ಕದ ಕ್ಲಾಸಲ್ಲಿ ಕೇಳಿದ್ರೆ ಕೇಳಲ್ಲ ಅವನು, ಇದೇ ಕ್ಲಾಸ್ನೇ ಹೇಳಬೇಕು. ಅದು ಧರ್ಮ ಕೂಡ ಹೌದು. ಹಾಂ, ಅದು ಹೇಳ್ತಾರೆ. ಅದು ಹೇಳೋಕ್ಕೆ ನಿರ್ಣಯ ಮಾಡೋಕ್ಕೆ ಹೊರಟಿರೋದು. ಈಗ ಕನ್ಕ್ಲೂಡ್ ಮಾಡ್ತಾನೆ ಈಗ. ಆದ್ದರಿಂದ ತಟಿತಃ ವರುಣಂ ಗಚ್ಚತಿ ತಟಿತ ಮುಕ್ತಾಮಯೋ ರಾಜತೆ ತತ್ರಾಸೋ ವರುಣೋ ರಾಜ ಸತ್ಯಾನೃತೆ ವಿವಿಕ್ಷತಿ ಇತಿ ಉಪರಿ ಸಂಬಂಧ. ಉಪರಿ ಅಂದ್ರೇನು? ಮುಂದೆ ಸಂಬಂಧ ಶ್ರುತೇ, ಸಂಬಂಧ ತೋರಿಸ್ಬಿಟ್ಟಿದ್ದಾನೆ ಅವನಿಗೆ. ಇದು ಪ್ರಜಾಪತಿ ಅಲ್ಟಿಮೇಟ್ಲಿ ಯಾರಾದ್ರೆ ಈಗ ವರ್ಣನೆ ಆಗೋದ್ರಿಂದ ಸಮಸ್ಯೆ ಬರೋದೇ. ಬೇರೆ ಹೆಸರಾಯ್ತೆ ಹೊರತು ಏನಲ್ಲ, ಸ್ಥಳ ಬೇರೆ ಆಗಲೇ ಇಲ್ಲ. ಸ್ಥಳ ಬೇರೆ ಆಗಲಿಲ್ಲ, ಇವ್ರು ಓದಕ್ಕೆ ಬರಲಿಲ್ಲ. ಏನು ಮಾಡಿಬಿಟ್ಟ ಅದನ್ನು? ಇದೊಂದು ಅದೊಂದು ಗಲಾಟೆ ಮಾಡಿಬಿಟ್ಟ. ಧರ್ಮ ಆಸೀತ್ ಕೆಲವು ಕಡೆಗೆ, ಕಾಲ ಆಸೀತ್ ಕೆಲವು ಕಡೆಗೆ, ರುದ್ರ ಆಸೀತ್ ಕೆಲವು ಕಡೆಗೆ, ಹಿರಣ್ಯಗರ್ಭ ಆಸೀತ್ ಕೆಲವು ಕಡೆಗೆ, ಏಕೋ ನಾರಾಯಣ ಆಸೀತ್ ಕೆಲವು ಕಡೆಗೆ. ಬರೀ ಎಷ್ಟು ಕನ್ಫ್ಯೂಷನ್ ಇದೆ. ಎಲ್ಲ ತೆಗೆದು ಹಾಕ್ಬಿಟ್ಟು ಏನು ಮಾಡಿದರು? ಇವೆಲ್ಲ ನಾರಾಯಣ ಹೆಸರುಗಳೇನೆ. ಧರ್ಮೋ ಧರ್ಮವಿದುತ್ತಮ, ಕಾಲ ಎಲ್ಲ ವಿಷ್ಣು ಸಹಸ್ರನಾಮ. ಅವ ಸಮಸ್ಯೆ ಪರಿಹಾರ. ಈ ಹೆಸರು ಬೇರೆ ಆಯಿತು ಹೊರತು ವಸ್ತು ಅವರೇ ಆಗಲಿ, ಸಮಸ್ಯೆ ಬರಲೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದ್ರೆ ಏನು ಮಾಡಿದೆ? ಗಲಾಟೆ ಮಾಡಿ ವೇದವನ್ನು ಬೈದು ಮತ್ತು ನಂಬೋರನ್ನು ಬಿಡಿಸಿ ಎರಡನ್ನು ಮಾಡಿಬಿಟ್ಟಿದ್ದ. ಆ್ಯಕ್ಚುಲಿ ಸರಿಯಾದ ಕೇಸ್ ಅದು. ಸರಿಯಾದ ಕೇಸಲ್ಲಿ ಬಿಡಿಸ್ಬಿಟ್ಟ ಅವನು. ಅದು ಮಾಡಬಾರ್ದು. ಅವ ಏನು ಮಾಡಬೇಕಾಗಿತ್ತು ಅವರು ಅಂದರೆ, ಯಾಕೆ ಹೀಗೆ ಬಂತು? ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಸರಿ ಇದೆ ಅಂದಮೇಲೆ ದೋಷ ಎಲ್ಲಿ ಹುಡುಕಬೇಕು? ಒಂದರಲ್ಲಿ ಪ್ರಶ್ನೆ ಇಲ್ಲ. ಅದು ಪ್ರೂವನ್ ಕೇಸ್. ಅದು ಏನಂತ? ಅಪೌರುಷೇಯ ಎಂದು ಸುಳ್ಳು ಹೇಳೋದಿಲ್ಲ. ದೋಷ ಎಲ್ಲಿ ಹುಡುಕ್ಬೇಕು ನಾವೀಗ? ನಮ್ಮಲ್ಲಿ ಹುಡುಕ್ಬೇಕು. ಎಲ್ಲಿ ಹುಡುಕಬಾರ್ದು? ಅಲ್ಲಿ ಹುಡುಕಬಾರ್ದು. ಎರಡು ಡೌಟ್ ಇದ್ದರೆ ಅದು ಬೇರೆ ಮಾತು. ಅದಕ್ಕೆ ಫಸ್ಟ್ ಏನು ತೀರ್ಮಾನ ಮಾಡಿಬಿಡ್ತಾರೆ? ವ್ಯಾಲಿಡ್ ಟೆಸ್ಟಿಮನಿ ಯಾವುದು ಲಿಸ್ಟ್ ಕೊಟ್ಬಿಡ್ತಾರೆ. ಅದು ಒಂದು ಸೆಟ್ಲ್ ಆಯ್ತು. ಈಗ ಮುಂದಿನ ಸೆಟ್ ಎಲ್ಲಿ ಹುಡುಕ್ಬೇಕು ನಾವೀಗ?
ಬೇರೆಯಲ್ಲಿ ಹುಡುಕ್ಬೇಕು ದೋಷ. ಅದು ಸರಿಯಾದ ಜಿಜ್ಞಾಸೆ ಅದು. ಅದು ಆ ರೀತಿ ಮಾಡದೆ ಹೋಗ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಎಂದು ಜ್ಞಾನ ಬರೋ ಸಂಭವನ ಇಲ್ದಾಗ ಆಗುತ್ತೆ. ಮಾಡಿಕೊಡು. ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಭಾಗ ಭಾಳ ಚಿಕ್ಕ ಪಾದ ಇದು, ಗೊತ್ತಾಯ್ತಾ? ತುಂಬ ಚಿಕ್ಕ ಪಾದ ಇದೆ ಇದರೊಳಗೆ. ವಾರನೂ ಬೇಕೆ, 2 ದಿವಸ. ನಾಳೆ ನಾಡಿದ್ದು ಅಷ್ಟೇ, ತುಂಬ ಚಿಕ್ಕದು.